ಮುಂಗಾರು ಮಳೆ ಕೈಕೊಟ್ಟು ರಾಜ್ಯಾದ್ಯಂತ ಬರದ ಛಾಯೆ ಆವರಿಸಿದರೂ ಧೈರ್ಯ ಕಳೆದುಕೊಳ್ಳದ ಬಾಗಲಕೋಟೆ ಜಿಲ್ಲೆಯ ರೈತನೊಬ್ಬ ಪರ್ಯಾಯ ಕೃಷಿಯ ಮೂಲಕ ಯಶಸ್ಸು ಕಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕಿಶೋರಿ ಗ್ರಾಮದ ಪ್ರಗತಿಪರ ರೈತ ಗೋವಿಂದಪ್ಪ ಬಳಗನವರು ತೀವ್ರ ನೀರಿನ ಕೊರತೆಯ ನಡುವೆಯೂ ಹನಿ ನೀರಾವರಿ ಅಳವಡಿಸಿ ತಮ್ಮ 2 ಎಕರೆ ಜಮೀನಿನಲ್ಲಿ ಚೆಂಡು ಹೂವು ಬೆಳೆದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಹಿಂದೆ ಸಾಂಪ್ರದಾಯಿಕವಾಗಿ ಕಬ್ಬು ಬೆಳೆಯುತ್ತಿದ್ದ ಗೋವಿಂದಪ್ಪ ತೀವ್ರ ಅಭಾವ ಎದುರಾದಾಗ ನೀರಿನ ಮಿತ ಬಳಕೆಗೆ ನಿರ್ಧರಿಸಿದರು. ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಹೂವಿನ ಬೆಳೆ ಪದ್ಧತಿಯನ್ನು ಅಧ್ಯಯನ ಮಾಡಿ ಹನಿ ನೀರಾವರಿ ಅಳವಡಿಸಿ ಚೆಂಡು ಹೂವು ಬೆಳೆದು ಮಾದರಿಯಾಗಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿಗೆ 50 ರಿಂದ 60 ರೂಪಾಯಿ ದರವಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ದೂರದರ್ಶನದೊಂದಿಗೆ ರೈತ ಗೋವಿಂದಪ್ಪ ಬಳಗನೂರು ನೀರಿನ ಅಭಾವವಿದ್ದಾಗ ಕಬ್ಬು ಬಿಟ್ಟು ಹನಿ ನೀರಾವರಿ ಮೂಲಕ ಚೆಂಡು ಹೂವು ಬೆಳೆದಿದ್ದೇವೆ. ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆ ಇದೆ ಎಂದರು. ಕಬ್ಬು ಇವಕ್ಕೆ ಹನಿ ನೀರಾವರಿ ಮಾಡ್ಕೊಂಡು 1 ಎಕರೆ ಮಾಡಬಹುದಲ್ಲ, 4 ಎಕರೆ ಮಾಡಬಹುದು ಹನಿ ನೀರಾವರಿಗೆ. ಮತ್ತೀಗ ನಮಗೆ ಲಾಭ ಆಗ್ಬಹುದತ್ತ ಅನಿಸಿದ್ರೆ ಮತ್ತಿನ್ನು ರೇಟ್ ಮಾರ್ಕೆಟ್ನಾಗ ಉಳಿತಂದ್ರೆ ಬೇಸಾಕತಿ. ಮತ್ತೋರ್ವ ರೈತ ಮಂಜುನಾಥ್ ಲಕ್ಕಂ ಪ್ರಸ್ತುತ ಮಳೆಗಾಲದಲ್ಲಿ ಮಾರುಕಟ್ಟೆಗೆ ಹೂವಿನ ಪೂರೈಕೆ ಹೆಚ್ಚಿರುವುದರಿಂದ ಬೆಲೆಯಲ್ಲಿ ಕೊಂಚ ಏರಿಳಿತವಿದೆ. ಇದರ ಜೊತೆಗೆ ಕೀಟಬಾಧೆ ಹಾಗೂ ಕೊಳೆ ರೋಗದ ಸವಾಲುಗಳಿದ್ದರೂ ಸರಿಯಾದ ನಿರ್ವಹಣೆಯ ಮೂಲಕ ಉತ್ತಮ ಆದಾಯ ಗಳಿಸಬಹುದಾಗಿದೆ ಎಂದರು. ಆದರೂ ಅವಾಗ ರೋಗ ಕಮ್ಮಿ ಇತ್ರಿ, ನಮಗ ಇಳುವರಿ ಜಾಸ್ತಿ ಬಂದಿತ್ರಿ. ಇವ್ರದ್ದು ನೋಡ್ಬೇಕ್ರಿ, ಇನ್ನು ಇವಾಗ ಸ್ಟಾರ್ಟ್ ಆಗೈತಿ. ಒಳ್ಳೆ ಇಳುವರಿ ಬತ್ತಂದ್ರ ರೇಟ್ ಸಿಕ್ಕಂದ್ರ ಲಾಭ ಆಗ್ಬೋದ್ರಿ. ಸ್ಥಳೀಯ ನಿವಾಸಿ ನಾಗೇಶ್ ಬಳ್ಳೂರ್ ನೀರಿನ ಅಭಾವದಲ್ಲೂ ಬೆಳೆ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ಗೋವಿಂದಪ್ಪ ಬಳಗನೂರು ಸಾಧಿಸಿ ತೋರಿಸಿದ್ದಾರೆ ಎಂದು ಹೇಳಿದರು. ಕೆಲಸ ಮಾಡೋದ್ರಿಂದ ಅವರಿಗೆ ಕೆಲಸದ ಬಗ್ಗೆನೂ ಭಾಳ ಇದು ಅನ್ಸಂಗಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೆಚ್ಚಿನ ಡಿಸ್ಕಷನ್ ಮಾಡ್ಕೊಂಡ ಒಂದು ಒಳ್ಳೆ ರೀತಿ ಒಂದು ಚೆಂಡು ಬೆಳೆದಾರ. ಈಗ ನೋಡ್ಬೇಕು, ಬೇರೆ ರೈತರು ಒಂದು ಕಮ್ಮಿ ನೀರು ಇತ್ತು ಅಂದ್ರೂ ಅದ್ರ ಬದಲಿ ಡ್ರಿಪ್ ಮಾಡ್ಕೊಂಡು ಒಳ್ಳೆ ರೀತಿಯಾದಂಥ ಒಂದು ಬೆಳೆಗಳನ್ನು ಬೆಳ್ಕೋಬೋದು ಅಂತೇಳಿ ಮಾದರಿಯಾಗಿ ಅವ್ರು ತೋರಿಸ್ಕೊಟ್ಟಾರ.